ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮೈ ಡೈರೀಸ್ ಯೂಟ್ಯೂಬ್ ಚಾನಲ್. ನನ್ನ ಡೇ ಅಂತೂ ಯಾವಾಗಲೂ ಪ್ರೊಡಕ್ಟಿವ್ ಆಗಿರುತ್ತೆ, ಅಷ್ಟು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕ್ರಿಸ್ಟಲ್ಸ್ ಆರ್ಡರ್, ಹಾಗೆ ಗೋಮಾತಿ ಚಕ್ರ ಆರ್ಡರ್ ಸಹ ಬಂದಿತ್ತು. ದಿವಾಲಿ ಹತ್ರ ಬಂತಲ್ಲ ಅದಕ್ಕೆ. ಹಾಗೆ ಕ್ರಿಸ್ಟಲ್ಸ್ಗಳನ್ನೆಲ್ಲ ಕ್ಲೆನ್ಸ್ ಮಾಡಿ ಎನರ್ಜೈಸ್ ಮಾಡಿ ಪ್ರತಿಯೊಬ್ಬರಿಗೂ ಅವ್ರವ್ರ ಎಷ್ಟರಲ್ಲಿ ಡಿಸ್ಪ್ಯಾಚ್ಗಳನ್ನ ಮಾಡಿದೆ. ಇವತ್ತಂತೂ ಸಿನಮನ್ ಆಯಿಲ್, ಸಿನಮನ್ ಪೌಡರ್, ಸಿನಮನ್ ಬೇಲೀಫ್ ಆಗಿರ್ಬೋದು ಎಲ್ಲ ಆರ್ಡರ್ಸ್ ಇತ್ತು. ಒಂಥರ ಖುಷಿ ಕೊಡುತ್ತೆ ಈ ಒಂದು ಕೆಲಸ ನನಗೆ. ನಾನೇ ಎಲ್ಲ ರೀತಿ ಕೆಲಸಗಳನ್ನ ನಾನೊಬ್ಬಳೇ ಮಾಡ್ಕೊಳ್ಳೋದು. ಬೇ ಲೀಫ್ ಆಗಿರ್ಬೋದು, ಸಿನಮನ್ ಆಗಿರ್ಬೋದು, ಕ್ರಿಸ್ಟಲ್ಸ್ಗಳನ್ನ ಪ್ಯಾಕ್ ಮಾಡಿ ತೊಗೊಂಡೋಗಿ ಡಿಸ್ಪ್ಯಾಚ್ ಮಾಡೋದು ನಾನೇ ಆಗಿರ್ತೀನಿ. ಸೊ ಎಲ್ಲರಿಗೂ ಪ್ರೀತಿಯಿಂದ ಒಳ್ಳೆಯದಾಗಲಿ ಅಂತ ಹೇಳಿ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಮಾಡ್ತಾ ಡಿಸ್ಪ್ಯಾಚ್ ಮಾಡಿ ಬಂದಿದ್ದು ವರ್ಲ್ಡ್ ಕೆಫೆಗೆ, WTCಯಲ್ಲಿರೋ ವರ್ಲ್ಡ್ ಕೆಫೆಗೆ. ಇವತ್ತೊಂದು ಆಫ್ಲೈನ್ ವರ್ಕ್ಶಾಪ್ ಇತ್ತು. 7 days ಆಫ್ ಆಫ್ಲೈನ್ ವರ್ಕ್ಶಾಪ್ ತೊಗೊಂಡಿದ್ರು ಜೀವಾ ವಿನಯ್ ಅಂತ ಹೇಳಿ. ಅದಕ್ಕೆ ಟೇಬಲ್ನ ಬೆಳಗ್ಗೆನೇ ಬಂದು ರಿಸರ್ವ್ ಮಾಡಿಸಿದ್ದೆ. ಸೊ ಯಾವಾಗ ಕ್ರೌಡೆಡ್ ಆಗಿರುತ್ತೆ ಇತ್ತೀಚೆಗಂತೂ. ಸೊ ನಮಗೆಲ್ಲ ಒಂದು 2 years ಬ್ಯಾಕ್ ಈ ಕೆಫೆ ಒಂಥರ ಪೀಸ್ಫುಲ್ ಆಗಿತ್ತು. ಈ ಕೆಫೆ ಇರೋದೇ ಜನಗಳಿಗೆ ಗೊತ್ತಿರಲಿಲ್ಲ ಆವಾಗ. ಸೊ ನನಗೂ ತುಂಬ ಹೊಟ್ಟೆ ಹಸಿತಿತ್ತು. ಹಾಗಾಗಿ ಒಂದು ಸ್ಯಾಂಡ್ವಿಚ್ ಹಾಗೆ ಒಂದು ಲೆಮನ್ ಕೇಕ್ ಹಾಗೆ ಒಂದು ಕ್ಯಾಪಚಿನೋ ತೊಗೊಂಡೆ. ನನ್ನ ಡೇನ ಸ್ಟಾರ್ಟ್ ಮಾಡಿದೆ. ನಾನು ಅವ್ರು ಬರೋವರೆಗೂ ಸ್ವಲ್ಪ ಬ್ಲೆಸ್ಸಿಂಗ್ಸ್, ಅಫರ್ಮೇಷನ್ಸ್ ಎಲ್ಲ ಬರ್ಕೊಂಡು ನನ್ನ ಡೇನ ಸ್ಟಾರ್ಟ್ ಮಾಡಿದ್ದೆ. ಸೊ ವಿನಯ್ ಬಂದರು, ಸ್ವಲ್ಪ ಲೇಟಾಗೆ ಬಂದರು. ವಿನಯ್ ಜೀವ ಅವರು ಸ್ಟೂಡೆಂಟ್ ಆಗಿ ಬಂದಿದ್ದಾರೆ. ಎಷ್ಟು ಲೇಟಾಗಿ ಬರೋದಾ? 1 o'clock ಅಂದರೆ ಟೈಮ್ ಎಷ್ಟು ಈಗ? 2 o'clock ಬಂದಿರೋ ಸ್ಟೂಡೆಂಟ್ ಇವರು. ಟೈಮ್ ಸೆನ್ಸ್ ಇಲ್ಲ, ಮೆಂಟಲ್ ಅನ್ನೋ ರೆಸ್ಪೆಕ್ಟ್ ಇಲ್ಲ ಗುರುಗಳೇ. ಆಮೇಲೆ ಬುಕ್ ಪೆನ್ ತಗೋಬಾ ಅಂದರೆ ಬುಕ್ ಇಲ್ಲ, ಪೆನ್ನು ಇಲ್ಲ. ಬುಕ್ ತಂದಿದ್ದೀನಿ, ಪೆನ್ ಇಲ್ಲ. ಒಂದಲ್ಲ ಅಂತ 2 ಬುಕ್ಗಳು ತಂದಿದ್ದೀನಿ. ಇವಾಗಿನ ಜನ್ರೇಷನ್ ಹುಡುಗರು ನೋಡಿ ಹಿಂಗೆ. ಪಾಪ ವಿನಯ್ ಅವ್ರಿಗೆ ಹೊಟ್ಟೆ ಹಸ್ತೋಗಿದೆ. ಚೆನ್ನಾಗಿತ್ತಾ? ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿದೆ. ಹಂಗೆ ಒಂದು ಬಿಸಿ ಬಿಸಿ ಕಾಫಿ. ವರ್ಕ್ಶಾಪ್ ಸ್ಟಾರ್ಟ್ ಮಾಡೋ ಮೊದಲು ಈ ಕ್ಲಾಸಿಗೆ ಬೇಕಾಗಿರೋಂಥ ಬೇಸಿಕ್ ಕ್ರಿಸ್ಟಲ್ಸ್ಗಳನ್ನ ವಿನಯ್ಗೆ ಅಂತಲೇ ಕ್ಲೆನ್ಸ್ ಮಾಡಿ ಎನರ್ಜೈಸ್ ಮಾಡಿ ತೊಗೊಬಂದಿದ್ದೆ. ರೋಸ್ ಕ್ವಾರ್ಟ್ಸ್ ನೋಡ್ಬೋದು, ಹಾಗೆ ಮ್ಯಾಜಿಕ್ ರಾಕ್, ಸಿಟ್ರಿನ್ ಆ್ಯಂಡ್ ಝೀಬುಚ್ಚಮ್, ಇದೆಲ್ಲ ಬೇಸಿಕ್ ಥಿಂಗ್ಸ್ ಕ್ಲಾಸಲ್ಲಿ ಬೇಕಾಗಿರೋಂಥದ್ದು. ಹಾಗೆ ವಿನಯ್ ಜೀವ ಅವ್ರು ತೊಗೊಂಡಿರೋದು ಬಂದು 7 days ಆಫ್ ಆಫ್ಲೈನ್ ವರ್ಕ್ಶಾಪ್, ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್. ಇದರಲ್ಲಿ ನಿಮಗೆ ಎಲ್ಲನೂ ಕವರ್ ಆಗಿಬಿಡುತ್ತೆ 7 daysಲ್ಲಿ. ಆಲ್ಮೋಸ್ಟ್ 4 to 5 hours ಅಂತೀವಿ, ಬಟ್ ತುಂಬ ಲಾಂಗಾಗೆ ಹೋಗುತ್ತೆ. ಸಮ್ಟೈಮ್ 7 hours 8 hours ಹೇಳ್ಕೊಟ್ಟಿದ್ದೆಲ್ಲ ಇದೆ. ಇವರಿಗೆ ಬಂದು Day 1. ಸೊ ನಾನು ಕಡಿಮೆ ಜನಕ್ಕೆ ಆಫ್ಲೈನ್ ತೊಗೊಳ್ಳೋದು, ಯಾಕಂದರೆ ಆ ಎನರ್ಜಿ ಇದೆ ಎಲ್ಲ ನಮಗೆ 7 days ಅವರೊಟ್ಟಿಗೆ ಕೂತ್ಕೊಂಡು ಅವರಿಗೆ ಒಂದೊಂದು ಚಿಕ್ಕ ಮಕ್ಕಳಿಗೆ ಬರ್ಸೋ ಥರ ಬರೆಸ್ಬೇಕು. ಆ್ಯಂಡ್ ನನ್ನ ಒಂದು ಕ್ಲಾಸಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು, ಯೂನಿವರ್ಸ್ ಅಂದರೆ ಏನು, ಯಾವ ರೀತಿ ಯೂನಿವರ್ಸ್ ವರ್ಕ್ ಆಗುತ್ತೆ, ಯೂನಿವರ್ಸಲ್ ಫಾರ್ಮುಲಾಗಳಿಗೆ ನಾವು ಪ್ರಾಕ್ಟೀಸ್ ಮಾಡಬೇಕು, ಹ್ಯೂಮನ್ಸ್ಗೆ ಯಾವ ರೀತಿ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗುತ್ತೆ, ಹಾಗೆ ಕ್ರಿಸ್ಟಲ್ಸ್ಗಳ ಬಗ್ಗೆ ನಾಲೆಜ್ ಆಗಿರ್ಬೋದು, ಹೌ ಟು ರೈಟ್ ಡ್ರೀಮ್ಸ್ ಆಗಿರ್ಬೋದು, ಬ್ಲೆಸ್ಸಿಂಗ್ಸ್ ಆಗಿರ್ಬೋದು, ಯಾವ ರೀತಿ ನಾವು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಮಾಡ್ಕೋಬೇಕು, ಯಾವುದಕ್ಕೆಲ್ಲ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು, ಯಾವ ರೀತಿ ಥ್ಯಾಂಕ್ಫುಲ್ ಆಗಿರಬೇಕು, ಗ್ರ್ಯಾಟಿಟ್ಯೂಡ್ ಜರ್ನಲ್ ಮಾಡ್ಕೊಳ್ಳೋದು ಹೇಗೆ, ಯಾವ ರೀತಿ ನಾವು ಫೋಕಸ್ಡ್ ಆಗಿರೋದು, ಡ್ರೀಮ್ಸ್ಗಳನ್ನ, ನಮಗೆ ಎಲ್ಲರಿಗೂ ಡ್ರೀಮ್ಸ್ ಇರುತ್ತೆ, ಅದನ್ನ ಯಾವ ರೀತಿ ನಾವು ಗೋಲ್ ಸೆಟ್ ಮಾಡಿಕೊಂಡು ರೀಚ್ ಮಾಡಬೇಕು ಆ ಗೋಲ್ಸ್ನ ಅನ್ನೋ ರೀತಿ ಹೇಳ್ಕೊಡ್ತೀವಿ. ಹಾಗೆ ರಿಲೇಟೆಡ್ ಟು ಮನಿ ಅಂತ ಬಂದಾಗ ಮನಿ ಮ್ಯಾಗ್ನೆಟ್ ಆಗಿರ್ಬೋದು, ಮ್ಯಾಜಿಕ್ ಮನಿ ಆಗಿರ್ಬೋದು, ಮ್ಯಾಜಿಕ್ ಚೆಕ್ ಆಗಿರ್ಬೋದು, ಯಾವ ರೀತಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಸೊ ಪ್ರತಿಯೊಂದು ಅವ್ರ ಕೈಲಿ ಬರ್ಸಿ ನಾನು ಒಂದು ಚಿಕ್ಕ ಮಕ್ಕಳಿಗೆ ABCD ಹೇಗೆ ಹೇಳ್ಕೊಡ್ತಾರೆ ಆ ರೀತಿ ನಾನು A to Z ಅವ್ರಿಗೂ ನಾನು ಹೇಳ್ಕೊಡ್ತೀನಿ. ಹಾಗೆ ಸೆಂಟೆನ್ಸ್ ಫಾರ್ಮ್ ಮಾಡೋದು ಹೇಗೆ ಅಂತ ಹೇಗೆ ನಾವು ಮಕ್ಳಿಗೆ ಹೇಳ್ಕೊಡ್ತೀವಿ, ಅದೇ ರೀತಿ ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಮ್ಯಾನಿಫೆಸ್ಟೇಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಚಿಕ್ಕದನ್ನು ಸಹ ನಾನು ಬರೆಸ್ತೀನಿ. ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಯಾವ ರೀತಿ ತೋರಿಸ್ಬೇಕು, ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೆ ಟಚ್ ಆ್ಯಂಡ್ ಯೂಸ್ ಮಾಡೋ ಪ್ರತಿ ಒಂದು ಥಿಂಗ್ಸ್ಗೂ ನಾವು ಯಾವ ರೀತಿ ಗ್ರೇಟ್ಫುಲ್ ಆಗಿರಬೇಕು ಅಂತ. ಹಾಗೆ ರಿಲೇಷನ್ಶಿಪ್ ಅಂತ ಬಂದಾಗ, ಹೆಲ್ತ್ ಅಂತ ಬಂದಾಗ, ಮನಿ ಅಂತ ಬಂದಾಗ, ಪ್ರತಿಯೊಂದು ನಾವು ಲೈಫಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು, ಯಾವ ರೀತಿ ಮ್ಯಾನಿಫೆಸ್ಟೇಷನ್ಗಳನ್ನ ಮಾಡ್ಕೋಬೇಕು. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ಎಷ್ಟೊಂದು ಟೆಕ್ನಿಕ್ಗಳಿದೆ ಅದರಲ್ಲಿ. ಲೈಕ್ ಅಂದರೆ ಲಾ ಆಫ್ ಅಟ್ರಾಕ್ಷನ್ನು ಒಂದು ಮ್ಯಾನಿಫೆಸ್ಟೇಷನಲ್ಲಿ ಬರುತ್ತೆ. ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಥಾಟ್ಸ್ ಬಿಕಮ್ ಥಿಂಗ್ಸ್. ನಾವೇನು ಆಲೋಚನೆ ಮಾಡ್ತೀವಿ ಅದು ನಿಜ ಆಗುತ್ತೆ. ಸೊ ಯಾವ ರೀತಿ ನಾವು ಥಾಟ್ಸ್ಗಳನ್ನ ಒಂದು ಪಾಸಿಟಿವ್ ಆಗಿ ಇಟ್ಕೋಬೇಕು, ಯಾವಾಗೂ ಪಾಸಿಟಿವ್ ಮೈಂಡಲ್ಲಿ ಹೇಗಿರಬೇಕು, ಆ್ಯಂಡ್ ನೆಗೆಟಿವಿಟಿ ಬಂದಾಗ ಯಾವ ರೀತಿ ಅದನ್ನು ರಿಲೀಸ್ ಮಾಡ್ಕೋಬೇಕು. ಆ್ಯಂಡ್ ಫುಲ್ ಮೂನ್ ಪ್ರಾಕ್ಟೀಸ್ ಸಹ ಬರುತ್ತೆ ಇದರಲ್ಲಿ 7 daysಲ್ಲಿ. ಹಾಗೆ ನೆಗೆಟಿವಿಟಿ ರಿಲೀಸ್ ಮಾಡ್ಕೊಳ್ಳೋದು ಹೇಗೆ, ನೆಗೆಟಿವಿಟಿನ ಬರ್ನ್ ಮಾಡ್ಕೊಳ್ಳೋದು ಹೇಗೆ, ಹಾಗೆ ಟಾಕ್ಸಿಕ್ ಪೀಪಲ್ನ ಕಟ್ ಆಫ್ ಮಾಡೋದು ಹೇಗೆ, ಪ್ರತಿಯೊಂದು ಸಹ ಈ ಒಂದು 7 days ಆಫ್ ಆಫ್ಲೈನ್ ವರ್ಕ್ಶಾಪಲ್ಲಿ ಕಂಪ್ಲೀಟಾಗಿ ಒಂದು ಪ್ಯಾಕೇಜ್ ಆಗಿರುತ್ತೆ. ಹಾಗೆ MTHS ಅಂತ ಒಂದು ಹೀಲಿಂಗ್, ಅದನ್ನು ಲಾಸ್ಟ್ ಡೇ ತೊಗೋತೀವಿ. ಹಾಗೆ ವಿಷನ್ ಬೋರ್ಡ್ ಅಂತ ಇರುತ್ತೆ. ವಿಷನ್ ಬೋರ್ಡ್ ಸಹ ಅಷ್ಟೇ ಅವರ ಡ್ರೀಮ್ಸ್ಗಳನ್ನ ಪರ್ಟಿಕ್ಯುಲರ್ ಆಗಿ ಅದ್ರ ಮೇಲೆ ಫೋಕಸ್ ಮಾಡಿ ವಿಷನ್ ಬೋರ್ಡ್ ಆ್ಯಕ್ಟಿವಿಟೀಸ್ ಸಹ ನಾನು ಮಾಡಿಸ್ತೀನಿ. ಅದರಲ್ಲಿ ಇವತ್ತು ಬಂದು Day 1. Day 1ಅಲ್ಲಿ ಆಲ್ಮೋಸ್ಟ್ ಒಂದು 5 to 6 ಚಾಪ್ಟರ್ ವೈಸಲ್ಲಿ ನಾನು ಅವರಿಗೆ ಹೇಳ್ಕೊಟ್ಟೆ. ಅಂದರೆ ಬೇಸಿಕ್ ಥಿಂಗ್ಸ್ ವೈಸಲ್ಲಿ ಬ್ಲೆಸ್ಸಿಂಗ್ಸ್ ಬರೆಯೋದು, ಅಫರ್ಮೇಷನ್ಸ್ ಮಾಡೋದು, ಮನಿ ಮ್ಯಾಗ್ನೆಟ್ ಮಾಡ್ಕೊಳ್ಳೋದು ಎಲ್ಲನೂ ಫಸ್ಟ್ ಡೇಯಲ್ಲಿ ಕವರ್ ಮಾಡಿದ್ದೆ. ಆ್ಯಂಡ್ ತುಂಬ ಅವರು ಸಹ ಎಷ್ಟು ನಾಲೆಜ್ಗಳನ್ನ ತಿಳ್ಕೊಳ್ತಾ ಇದ್ರು, ಈ ಥರ ಎಲ್ಲ ಇರುತ್ತಾ ಅಂತ ಒಂಥರ ಚೆನ್ನಾಗಿ ಅನಿಸುತ್ತೆ. ನನಗಂತೂ ಎನರ್ಜಿ ಆಲ್ಮೋಸ್ಟ್ ಒಂದು ಕಡೆ ಕೂತ್ಕೊಂಡ್ರೆ ನನಗೆ ಒಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ಕೊಡುವಾಗ ನನ್ನ ಎಲ್ಲೂ ಡಿಸ್ಟ್ರಾಕ್ಷನ್ಸ್ ಆಗಲ್ಲ.
ಲೆಸ್ ಚೆನ್ನಾಗಿ ನಾನು ಸಹ ಹೇಳ್ಕೊಡ್ತೀನಿ, ಹಾಗೆ ಕಲಿಯೋರು ಸಹ ತುಂಬ ಇಂಟ್ರೆಸ್ಟ್ ಕೊಟ್ಟು ಕಲಿತಾರೆ. ನೀವೇ ನೋಡ್ಬೋದು ಅವ್ರಿಗೆ ಏನು ಅನಿಸ್ತು ಅಂತ. ಸೊ ಹಾಯ್ ವಿಸ್ಮಯ್ ಅವರ, ಸೊ ಇವತ್ತು ಫಸ್ಟ್ ಕ್ಲಾಸ್ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಒಂದು 3 ಅವರ್ ಸೆಷನ್ಸ್ ಕಂಪ್ಲೀಟ್ ಆಗಿದೆ. ಸೊ ಸಿಕ್ಕಾಪಟ್ಟೆ ಇನ್ ಡೀಟೇಲ್ ಆಗಿ ಹೆಂಗೆ ವರ್ಕ್ ಆಗುತ್ತೆ ಎಲ್ಲದನ್ನು ಹೇಳಿದ್ರು, ಎಲ್ಲ ಕಂಪ್ಲೀಟಾಗಿ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಕಲ್ತಿರೋದು ನಾನು ಇಂಟ್ರಡಕ್ಷನ್ ಟು ಯೂನಿವರ್ಸು, ಹೌ ಟು ರೈಟ್ ಡ್ರೀಮ್ ಫಾರ್ಮ್ಯಾಟ್ ಹೆಂಗೆ ಬರೀಬೇಕು, ಆಮೇಲೆ ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಫಾರ್ಮ್ಯಾಟ್. ಸೊ ಇದನ್ನೆಲ್ಲ ಒಂದಿಷ್ಟನ್ನು ಹೇಳ್ಕೊಟ್ರೆ ಹೆಂಗೆ ಮಾಡಬೇಕು ಅಂತ ಹೇಳಿ. ಸೊ ಇದು ಹೆಂಗೆ ಅಂದರೆ ದಿಸ್ ಇಸ್ ಅ ಪ್ರೋಸೆಸ್. ಪ್ರತಿಯೊಂದನ್ನು ಕಲಿತಾನೆ ಅರ್ಥ ಆಗಿಬಿಡುತ್ತೆ, ಓಕೆ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಆ್ಯಕ್ಚುಲಿ ಏನಂತ ಅಂದರೆ ನನಗೆ ಒಂದಿಷ್ಟು ಯಾರಾದರೂ ಏನಾದರೂ ಹೇಳಬೇಕಾದ್ರೆ ನಾನು ವಿಜುವಲೈಸೇಷನ್ಗೆ ಹೋಗ್ಬಿಡ್ತೀನಿ. ಓಕೆ ಅವ್ರು ಏನಾದರೂ ಹೇಳ್ತಾರೆ ಇದು ಹಂಗಾಗುತ್ತೆ ಇದು ಹಿಂಗಾಗುತ್ತೆ ಅಂತ ಹೇಳಿ. ಬಟ್ ವಿಸ್ಮಯ್ ಅವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂತಂದರೆ ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸಾಂಪಲು, ಇದು ಈ ಥರ ಹಿಂಗೆ ಕನೆಕ್ಟ್ ಆಗುತ್ತೆ, ಇದು ಮಾಡಿದ್ರೆ ಹಿಂಗಾಗುತ್ತೆ, ನೀನು ಯಾವತ್ತೂ ಯೋಚನೆ ಮಾಡೋದು ಹಿಂಗೆ ಯೋಚನೆ ಮಾಡಬೇಕು. ಸೊ ಆ ಥರ ಎಕ್ಸಾಂಪಲ್ಸ್ ಕೊಟ್ಟಾಗ ಏನಾಗುತ್ತೆ ಅಂತ ಅಂದರೆ ಕರೆಕ್ಟ್ ಅಲ್ಲ, ಹಿಂಗೆ ವರ್ಕ್ ಆಗುತ್ತಲ್ಲ ಅನ್ನೋ ಒಂದು ಮೈಂಡ್ಸೆಟ್ ಬಂದುಬಿಡುತ್ತೆ. ಸೊ ಯಾವುದನ್ನು ಒಂದು ಡೈಲಾಮೋದಲ್ಲಿ ಇರಲ್ಲ, ಓಕೆ ಇದು ಹಿಂಗೆ ಆಗುತ್ತಾ ಆಗಲ್ವಾ ಅಂತ ಹೇಳಿ. ಸೊ ಏನೇ ಡೌಟ್ಸ್ ಬಂದರೆ ಕೇಳ್ತಾ ಇದ್ರೆ ಅದನ್ನು ನೀಟಾಗಿ ಅಲ್ಲಿಂದ ಅಲ್ಲಿಗೆ ಅವ್ರು ಕ್ಲಿಯರ್ ಮಾಡಿಬಿಡ್ತಾರೆ. ಓಕೆ ಇದು ಹಿಂಗೆ ವರ್ಕ್ ಆಗುತ್ತೆ ವಿನಯ್, ನೀನು ಬರ್ತಾರೋ ಯೋಚನೆ ಕರೆಕ್ಟು, ನೀನು ಈ ಥರ ಯೋಚನೆ ಮಾಡಬಾರ್ದು, ನೀನು ದೊಡ್ಡದಾಗೆ ಯೋಚನೆ ಮಾಡಬೇಕು, ನೀನು ಇದೇ ಥರನೇ ಹೋಗಬೇಕು ಅಂತ ಯಾವಾಗ ಹೇಳ್ತಾರಲ್ಲ, ಸೊ ಆವಾಗಲೇ ಒಂದಷ್ಟು ಥಾಟ್ಸ್ಗಳು ಕ್ಲಿಯರ್ ಆಗಿಬಿಡುತ್ತೆ. ಓಕೆ ಇದು ವರ್ಕ್ ಆಗುತ್ತೆ ಅಂತೇಳಿ. ಇದು ನನಗೆ ಇಂಪ್ಲಿಮೆಂಟ್ ಆಗ್ತಾಯಿದೆ. ಸೊ ಫಸ್ಟ್ ಕ್ಲಾಸಲ್ಲೇ ಇಷ್ಟೊಂದು ಕ್ಲಿಯರ್ ಆಗಿದ್ದೀನಿ ಅಂತ ಅಂದಾಗ, ಸೊ ನಾನು ಇಷ್ಟೆಲ್ಲ ಕೋರ್ಸ್ನ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ನಾನು ಕಂಪ್ಲೀಟಾಗಿ ಅರ್ಥ ಆಗ್ಬಿಟ್ಟಿರುತ್ತೆ ಇದು ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ನಾನು ಇಂಪ್ಲಿಮೆಂಟ್ ಮಾಡ್ಕೋಬೋದು, ಬೇರೆಯವ್ರಿಗೂ ನಾನು ಹೇಳ್ಬೋದು. ಆ್ಯಂಡ್ ಒನ್ ಆಫ್ ದ ಗುಡ್ ಪಾರ್ಟ್ ಏನು ಅಂತಂದರೆ ಇದು ಬರೀ ನಮಗೋಸ್ಕರ ಮಾತ್ರ ಮಾಡ್ಕೊಳೋದಲ್ಲ. ಸೊ ನಮ್ಗೆ ಯಾರೋ ತುಂಬ ಇಷ್ಟ ಇದ್ದಾರೆ, ಕ್ಲೋಸ್ ಒನ್ಸ್ ಇದ್ದಾರೆ, ಅವ್ರಿಗೇನಾದರೂ ಹೆಲ್ಪ್ ಆಗಬೇಕು ಅಂದರೆ ಅದನ್ನು ಕೂಡ ನಾವೇ ಮ್ಯಾನಿಫೆಸ್ಟ್ ಮಾಡ್ಬೋದು. ದಿಸ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈಗ ಪ್ರಾಬ್ಲಿ ನಮ್ಮ ಅಪ್ಪ ಅಮ್ಮಂಗೆ ಹೇಳಿ ಅವರು ಅದನ್ನು ಜಾಸ್ತಿ ಮಾಡೋಕ್ಕಾಗಲ್ಲ, ಬಟ್ ಅವ್ರ ಪರವಾಗಿ ನಾನು ಮಾಡ್ಬೋದು. ಈಗ ನಮ್ಮ ಅಮ್ಮಂಗೆ ನಾನೇನೋ ಒಳ್ಳೇದಾಗಬೇಕು, ಅದನ್ನು ನಾನು ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಇದು ಪ್ರತಿಯೊಬ್ಬರಿಗೂ ನಿಜವಾಗ್ಲೂ ಬೇಕಾಗಿರೋವಂಥದ್ದು. ಸೊ ಇನ್ನೂ ಜಾಸ್ತಿ ಇದೆ ಕಲಿಯೋದು, ಅವರು ಜಾಸ್ತಿ ಇದೆ ಹೇಳ್ಕೊಳ್ಳೋದು. ಪಾಪ ಪ್ರತಿಯೊಂದೂ ಇನ್ ಡೀಟೇಲಾಗಿ ಹೇಳ್ಕೊಡೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೆ ಸಿಕ್ಕಾಪಟ್ಟೆ ಡೌಟ್ಸ್ ಕೇಳಿದೆ, ಇದು ಹೆಂಗೆ ವರ್ಕ್ ಆಗುತ್ತೆ, ಇದಾಗುತ್ತೆ ಯಾಕಾಗಲ್ಲ, ಅದಕ್ಕೆ ಒಂದು ಐಡಿಯಾ ಕೊಡ್ತಾಯಿದ್ರು. ಬಟ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇನ್ನು ಏನೇನು ಕಲಿಬೋದು ಅಂತ ಹೇಳಿ. ಸೊ ಪ್ರತಿಯೊಂದನ್ನು ಕಲಿತೀನಿ, ಕಲಿತ ಮೇಲೆ ನಾನು ಮ್ಯಾನಿಫೆಸ್ಟ್ ಮಾಡ್ಕೊತೀನಿ. ಆಮೇಲೆ ನನ್ನ ಸುತ್ತಮುತ್ತವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಒಂದಿಷ್ಟು ಮ್ಯಾನಿಫೆಸ್ಟ್ ಮಾಡೋದಿದೆ. ವಿಲ್ ಸಿ ಹೌ ಇಟ್ ವರ್ಕ್ಸ್. ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಒಂದು ಸ್ಟ್ರಾಂಗ್ ಬಿಲೀಫ್ ಇಟ್ಕೊಂಡು ನನಗೂ ವರ್ಕ್ ಆಗುತ್ತೆ, ಹಾಗೇ ಆಗುತ್ತೆ. ಬಿಕಾಸ್ ಯೋಚನೆ ಮಾಡೋದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಡೆಫಿನೆಟಾಗಿ ಆಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಇವತ್ತಿನ ಕ್ಲಾಸ್ನ ಮುಗಿಸಿ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸೊ ಇನ್ನೂ ಒಂದಿಷ್ಟು ಕ್ಲಾಸಸ್ಗಳಿದೆ, ಕಲಿಯೋದು ಬೇಜಾನಿದೆ ಇವ್ರ ಹತ್ರ. ಕಲಿತು ಅದನ್ನು ನನ್ನ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡು ಡೆಫಿನೆಟಾಗಿ ನನಗೆ ರಿಸಲ್ಟ್ ಸಿಗುತ್ತೆ ಅನ್ನೋ ಹೋಪ್ ಇದೆ. ಸಿಗುತ್ತೆ. ಸಿಕ್ಕಿದ ಮೇಲೆ ಅದನ್ನು ಇನ್ನೂ ಚೆನ್ನಾಗಿ ಏನೇನು ಸಿಕ್ತು ಅನ್ನೋದನ್ನ ಶೇರ್ ಮಾಡ್ತೀನಿ. ಕಲಿಯೋರು ಯಾರಾದರೂ ತುಂಬ ಇಂಟ್ರೆಸ್ಟ್ ಕೊಟ್ಟು ಕಲಿತ್ರೆ ನನಗೂ ಖುಷಿಯಾಗುತ್ತೆ ಹೇಳ್ಕೊಡೋಕ್ಕೆ, ಯಾಕಂದರೆ ಅಷ್ಟು ಎನರ್ಜಿ ನಾನು ಹಾಕಿರ್ತೀನಿ ಹೇಳ್ಕೊಡೋದಕ್ಕೆ. ಸೊ ಅಲ್ಲಿಂದ ಸ್ವಲ್ಪ ಹೊತ್ತಾದಮೇಲೆ ನಾನು ಹೊಟ್ಟು ಬಂದಿದ್ದು ಶೆರಟಾನ್ ಹೋಟೆಲ್ ಕಡೆಗೆ. ಇವತ್ತೊಂದು ಪ್ರೈವೇಟ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಇತ್ತು. ಟ್ಯಾರೋಟ್ ಕಾರ್ಡ್ ರೀಡಿಂಗ್ಸ್ ಅಷ್ಟೇ ಆನ್ಲೈನ್ ತೊಗೋತಾರೆ, ಎನರ್ಜಿ ಎಕ್ಸ್ಚೇಂಜ್ ಡಿಫ್ರೆಂಟ್ ಇರುತ್ತೆ. ಬಟ್ ಇವತ್ತು ಹರ್ಷಿತಾ ಬರ್ತೀನಿ ಅಂತ ಹೇಳಿದ್ಲು, ಹಾಗೆ ನಾನು ಹರ್ಷಿ ಲಾಂಚ್ ಕಡೆಗೆ ಬಂದ್ವಿ. ಶೆರಟಾನಲ್ಲಿ ಕ್ಲಬ್ ಲಾಂಚ್ ಬಂದು ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ವ್ಯೂ. ಆ್ಯಕ್ಚುಲಿ 16th ಫ್ಲೋರಲ್ಲಿ ಇರೋದು. ನಮಗೆ ಕ್ಲಬ್ ಆ್ಯಕ್ಸಸ್ ಇರೋದ್ರಿಂದ ನಾನು ಅಲ್ಲಿಗೆ ಬಂದೆ. ಸೊ ಹಾಗಾಗಿ ಸ್ವಲ್ಪ ಒಂದು ಬಿಸಿ ಕಾಫಿ ಸಹ ಬೇಕಿತ್ತು ನನಗೆ. ಹಾಗೆ ಒಂದು ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಇತ್ತು. ಸೊ ಟ್ಯಾರೋಟ್ ಕಾರ್ಡ್ ರೀಡಿಂಗ್ಸ್ ಎಲ್ಲ ಕೊಟ್ಟು ಪ್ರೈವೇಟ್ ಆಗಿ ನೀವು ಟ್ಯಾರೋಟ್ ಕಾರ್ಡ್ ರೀಡಿಂಗ್ಸ್ ತೊಗೋಬೋದು ನನ್ನ ಹತ್ರ. ಲೈಕ್ ಫ್ಯಾಮ್ಲಿ ಏನಾದ್ರು ಇಂಡಿವಿಜುವಲ್ ಆಗಿ ತೊಗೊಳ್ಳೋರು ಏನೇ ಕ್ವಶನ್ಸ್ಗಳಿದ್ರು ನಿಮಗೆ ಆನ್ಸರ್ಸ್ಗಳು ಸಿಗುತ್ತೆ ಟ್ಯಾರೋಟ್ ಕಾರ್ಡ್ ರೀಡಿಂಗಲ್ಲಿ. ಹಾಗೆ ವ್ಯೂ ಅಂತೂ ಬ್ಯೂಟಿಫುಲ್ ಆಗಿರುತ್ತೆ. ಆ ವ್ಯೂನ ಎಂಜಾಯ್ ಮಾಡ್ತಾ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ಅಲ್ಲೇ ಇದ್ವಿ. ನಾನು ಹರ್ಷಿ ಒಂದು ಬಿಸಿ ಕಾಫಿ ಆರ್ಡರ್ ಮಾಡಿಕೊಂಡು ಕೂತ್ಕೊಂಡಿದ್ವಿ ಅಲ್ಲೇ. ಸೊ ಟ್ಯಾರೋಟ್ ಕಾರ್ಡ್ ಏನು ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಅದು ಪ್ರೈವೇಟ್ ಸೆಷನ್ಸ್ ಆಗಿತ್ತು. ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಇದ್ವಿ ಅಲ್ಲ. ಸೊ ಹಾಗೆ ಇನ್ನೊಂದು ಐಡಿಯಾ ಬಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದೀವಿ. ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ ಲೈವ್ ಯಾಕೆ ಹೋಗಬಾರ್ದು ಅಂದ್ಬಿಟ್ಟು ಒಂದು ಟ್ಯಾರೋಟ್ ಕಾರ್ಡ್ ರೀಡಿಂಗ್ನ ಓಪನ್ ಆಗಿ ಎಲ್ಲರಿಗೂ ಅವರ ವಿಷಸ್ಗಳನ್ನ ತೆಗಿಯೋಣ ಅಂತ ಹೇಳಿ ಒಂದು ಸೆಷನ್ ಮಾಡಿದೆ ನಾನು. ತುಂಬ ಖುಷಿ ಕೊಡ್ತು ನನಗೆ. ಬೆಸ್ಟ್ ಕಾರ್ಡ್ ಟ್ರಾನ್ಸ್ಫಾರ್ಮೇಷನ್ ಇಸ್ ದ ಬೆಸ್ಟ್ ಕಾರ್ಡ್ ಆ್ಯಕ್ಚುಲಿ. ಬಿ ಪಾಸಿಟಿವ್. ಸೊ ಅದೇ ಹೇಳೋದು, ಯಾವಾಗಲೂ ಪಾಸಿಟಿವ್ ಆಗಿರಿ. ಒಂದು ಸತಿ ನಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬಂದುಬಿಟ್ರೆ, ಪಾಸಿಟಿವ್ ಆ್ಯಟಿಟ್ಯೂಡ್, ಪಾಸಿಟಿವ್ ಲೈಫ್ ಸ್ಟೈಲ್, ಪಾಸಿಟಿವ್ ಮೈಂಡ್ಸೆಟ್ ನಮ್ಮ ಒಂದು 360 ಡಿಗ್ರಿ ಆಫ್ ಲೈಫ್ನ ಟ್ರಾನ್ಸ್ಫಾರ್ಮೇಷನ್ ಮಾಡುತ್ತೆ. ಸೊ ಬಿ ಪಾಸಿಟಿವ್ ಆಲ್ವೇಸ್ ಆ್ಯಂಡ್ ಲಿವ್ ಫುಲ್ಲಿ. ರಾಧೆ ಅಂತ ಹೇಳ್ತಾ ನಾನು ಈ ಒಂದು ಲೈವ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಒಂದು ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಇತ್ತು, ಶೆರಟಾನಲ್ಲಿ ಮುಗಿಸ್ಕೊಟ್ಬಿಟ್ಟು ಹಾಗೆ ಲಾಂಜಿಗೆ ಬಂದ್ವಿ. ನಾನು ಹರ್ಷಿ ಒಂದು ಬಿಸಿ ಕಾಫಿ. ಚಿಯರ್ಸ್ ಗರ್ಲ್ಸ್ ಡೇಟ್.
ಇವತ್ತು ನಾನು ಹರ್ಷಿ ಬೆಳಗ್ಗೆಯಿಂದ ಫುಲ್ ಇವತ್ತು ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಕೊಟ್ಟು ಕ್ಲಾಸಸ್ ಕೊಟ್ಟು ಕ್ರಿಸ್ಟಲ್ಸ್ ಎಲ್ಲ ಡಿಸ್ಪ್ಯಾಚ್ ಮಾಡಿ ಗೈಸ್. ಇವತ್ತು ಶೆರಟಾನ್ ಲಾಂಚಿಗೆ ಬಂದು ಬಿಸಿ ಕಾಫಿ ಕುಡ್ಕೊಂಡು ಕೂತಿದ್ದೀವಿ. ರಿಲ್ಯಾಕ್ಸಿಂಗ್ ಡೇ ಇವತ್ತು, ಒಂಥರ ಪ್ರೊಡಕ್ಟಿವ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಡೇ. ಕಾಮ್ ಡೇ. ಆ ಕಡೆ ಮೋಡ, ಈ ಕಡೆ ಬಿಸಿಲು. ನಮ್ಮ ಲೈಫ್ ಥರ. ಓಯ್ ಇವತ್ತಂತೂ ಎಂಥ ಪ್ರೊಡಕ್ಟಿವ್ ಡೇ ಅಲ್ವಾ. ಎಷ್ಟು ಕೆಲಸ ಮಾಡಿದ್ದೀವಿ. ಕಾಫಿ ಚೆನ್ನಾಗಿದೆ. ಆ್ಯಕ್ಚುಲಿ ಅದು ಬಂದು ಜೆಟ್ ಲಾಗ್. ಇದು ಇನ್ನೂ ಒಂದು ಅಲ್ಲೊಂದು ದೇವಸ್ಥಾನ ಇದೆ, ಒಂದು ನಿಮಿಷ. ಅದು ಇಸ್ಕಾನ್. ಆ್ಯಕ್ಚುಲಿ ಇದು ಇಸ್ಕಾನ್. ಇನ್ನೊಂದಿದೆ ಇಲ್ಲಿ, ಅದ್ಯಾವ ದೇವಸ್ಥಾನ? ಮಹಾಲಕ್ಷ್ಮಿ. ಹಾಂ, ಮಹಾಲಕ್ಷ್ಮಿ ಅಲ್ಲಿದೆ ನೋಡಿ, ಅಲ್ಲಿ ಅದು 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 ಮಹಾಲಕ್ಷ್ಮಿನಾ? ಇದು ಇಸ್ಕಾನ್. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಅದು ಮಹಾಲಕ್ಷ್ಮಿ. ಅದಕ್ಕೆಲ್ಲ ಮಹಾಲಕ್ಷ್ಮಿ ಇರುತ್ತೆ. ಓಕೆ. ನಾನು ಹರ್ಷಿ ಅಲ್ಲಿಂದ ಹಾಗೆ ಕೆಳಗೆ ಇಲ್ಲಿ ಬಂದ್ವಿ. ಲೇಕ್ ಸೈಡ್ ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ. ದಿವಾಲಿಗೆ ಅಂತಲೇ ಹಾಕಿದ್ದಾರೆ. ಹಾಗೆ ನ್ಯೂ ಇಯರ್ವರೆಗೂ ಇದು ಲೈಟಿಂಗ್ಸ್ ಎಲ್ಲ ಇದೇ ರೀತಿ ಇರುತ್ತೆ. ಹಾಗೆ ಇವತ್ತು ತುಂಬಾ ಪ್ರೊಡಕ್ಟಿವ್ ಆಗಿತ್ತು. ಎಷ್ಟು ಎನರ್ಜೆಟಿಕ್ ಆಗಿದ್ದೆ ಅಂದರೆ ನನಗೆ ಖುಷಿ ಆಗುತ್ತೆ ನನ್ನನ್ನು ನೋಡ್ಕೊಳ್ಳೋಕ್ಕೆ. ಹಾಗೆ ಕಾವ್ಯ ಬರ್ತೀನಿ ಅಂತ ಹೇಳಿದ್ಲು. ಸೊ ಕಾವ್ಯ ಬಂದು ನನ್ನ ಮತ್ತು ಹರ್ಷಿನ ರಾಮೇಶ್ವರಂ ಕರ್ಕೊಂಡು ಹೋಗ್ತಾಳೆ. ಇವತ್ತು ರಾಮೇಶ್ವರಮಲ್ಲಿ ಕಾವ್ಯನ ಟ್ರೀಟ್. ಭಯ ಒನ್ ಮಿನಿಟ್. ಹಾಂ ಆಯಿತು. ಬಟರ್ಫ್ಲೈ ಏನಿದು? ಕ್ವಿಕ್ ಬೈಟ್ಸ್ ಅದು. ಅಂದರೆ ನಾನು ಇವಾಗ ಏನೇನು ಬೇಕಂತ ಆರ್ಡರ್ ಮಾಡಿ ಬೇಗ ಕಾವ್ಯ. ಏನು ತಿಂತೀರಾ? ನನಗೆ ದೋಸೆ ಲೇಟ್ ಆಗುತ್ತೆ. ಇಡ್ಲಿ ಏನು ಬೇಗ ನೀವು ಹೇಳಿ ಏನು ಬೇಕು? ಏನು ನನಗೆ ಇವಳಿಗೇನು ಅವಳು ಗೊತ್ತು ಶಾವಿಗೆ, ನನಗೆ ಟೊಮೆಟೊ ಗೊತ್ತು ಶಾವಿಗೆ. ಓಕೆ, ನಿಮಗೆ ಜ್ಯೂಸ್ ಬೇಡ. ನನಗೆ ಬೇಡ. ನಿಮಗೆ ಮೂಸಂಬಿ ಬೇಡ. ಇವತ್ತು ನನಗೆ ಕುಡಿಯೋ ಮೂಡಿಲ್ಲ. ಬೆಳಗ್ಗೆಯಿಂದ ಆ್ಯಕ್ಚುಲಿ ಬರೀ ಕಾಫಿ ಸ್ಯಾಂಡ್ವಿಚ್ ಅಂತಲೇ ಇದ್ದೆ. ನಾನಂತೂ ಏನೂ ತಿಂದೇ ಇರಲಿಲ್ಲ. ಸೊ ನನಗೆ ಇವತ್ತು ಪುಳಿಯೋಗರೆ ತಿನ್ನಬೇಕಂತ ಕ್ರೇವಿಂಗ್ ಇತ್ತು. ಸೊ ಹಾಗಾಗಿ ಅವರೆಲ್ಲ ಆರ್ಡರ್ ಮಾಡಿಕೊಂಡ್ರು. ಎಲ್ಲ ತಿಂದ್ಕೊಂಡು ನಾನು ಅವರು ಎಲ್ಲರೂ ಕಾವ್ಯ ಹರ್ಷಿ ನಾವೆಲ್ಲ ನಮ್ಮ ಒಂದು ಮಾತುಕತೆಗಳನ್ನ ಮುಂದುವರಿಸಿದ್ವಿ. ಹೇಗಿತ್ತು, ವಾಸ್ ಯುವರ್ ಡೇ ಅಂತೆಲ್ಲ ಕೇಳಿಕೊಂಡು ಅಲ್ಲೇ ಇದ್ವಿ. ಸೊ ಅವ್ರಿಗೆ ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಬಾಯ್ ಹೇಳಿ ನನ್ನ ಮನೆಗೆ ಬಂದೆ. ಬಂದ ತಕ್ಷಣ ಒಂದು ನನಗೆ ಕ್ವಿಕ್ಕಾಗಿ ಒಬ್ಬರು ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಬೇಕು ಅಂದರು. ಸೊ ಅವ್ರಿಗೆ ಒಂದು ಟ್ಯಾರೋಟ್ ಕೊಟ್ಟು, ಹಾಗೆ ಅವ್ರಿಗೆ ಒಂದು ಪರ್ಸ್ನಲ್ ಆಗಿ ಕಪಲ್ ಹೀಲಿಂಗ್ ಏನೋ ಮಾಡಬೇಕಿತ್ತು ರಿಲೇಷನ್ಶಿಪ್ ವೈಸ್ದು. ಅವರಿಗೊಂದು ಕ್ಯಾಂಡಲ್ ಹೀಲಿಂಗ್ ಕೊಟ್ಟು ನಾನು ನನ್ನ ಡೇನ ಹೆಂಡ್ ಮಾಡ್ತಾಯಿದ್ದೀನಿ. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಪ್ರೊಡಕ್ಟಿವ್ ಡೇ ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್.